2 ವರ್ಷದಿಂದೆ 4 ಜನ ನಮ್ಮ ಸೈನಿಕರು ಹುತಾತ್ಮರಾದ್ರು. ಹ್ಮ್. ಸೊ ಅವತ್ತಿನ ದಿನನೇ ನಮ್ದು ಯಾವುದೋ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಇತ್ತು ಸಿನಿಮಾದು. ಹ್ಮ್ ಹ್ಮ್. ಅಲ್ಲಿ ಬಂದಂತ ಹೀರೋ ಹೀರೋಯಿನ್ಗಳಿಗೆ ಹೋದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನೀವು ಮಾತಾಡಕ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ 4 ಜನ ಸೈನಿಕರು ಇವತ್ತು ಹುತಾತ್ಮರಾಗಿದ್ದಾರೆ ನಮಗೋಸ್ಕರ, ಅವ್ರನ್ನ ಸ್ಮರಿಸ್ಕೊಳ್ತಾ ಶುರು ಮಾಡೋಣ ಅಂತ. ಹ್ಮ್. ಅವ್ರ ಬಾಯಿಂದ ಬರ್ಲಿಲ್ವಲ್ಲ, ಹ್ಮ್. ಏನೂ ಹೇಳಿಲ್ಲ ಅವರು. ಹ್ಮ್. ಅವ್ರ ಹಾರಾಟದಲ್ಲೇ ಅವರು ಇನ್ನು ಇಷ್ಟೊಂದು ಮೀಡಿಯಾ ಇದೆ, ನನ್ನನ್ನ ನಾನು ಇದು ಮಾಡ್ಕೊಳ್ಳೋಣ, ನನ್ನನ್ನ ಅದು ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅದು ಒಳಗಡೆಯಿಂದ ಬರೋ ಅಂಥದ್ದು ಮಂಜೂರ, ಇದನ್ನ ಹೇಳ್ಕೊಟ್ಟು ಬರೋ ಅಂಥದ್ದಲ್ಲ. ಆದ್ರೆ ನನ್ನ ಪ್ರಕಾರ ಈ ಜಾಗ ಏನಿದೆ ತುಂಬಾ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಒಂದೊಂದು ನಡೆ, ಒಂದೊಂದು ನುಡಿ, ಒಂದೊಂದು ನೀವು ಆಚಾರ ವಿಚಾರ ಏನ್ ಮಾಡ್ತೀರಾ ಅದು ಒಂದು ಲಕ್ಷಾಂತರ ಮಕ್ಕಳಿಗೆ ಸ್ಫೂರ್ತಿಯಾಗಿರುತ್ತೆ. ಅವ್ರು ನೋಡ್ತಾ ಇದಾರೆ ನಿಮ್ಮನ್ನ. ಅದನ್ನ ತುಂಬಾ ಕಡಿಮೆ ಜನ ಮಾಡ್ತಾ ಇದಾರೆ. ಆಮೇಲೆ ಈಗ ಅಪ್ಪು ಸರ್ ನೋಡಿ ಎಷ್ಟು ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದು ಅವ್ರು ಹೋದ ನಂತರನೇ ಎಲ್ಲ ಗೊತ್ತಾಗಿದ್ದು ಪಾಪ. ಹೌದು. ಯಾವ್ದು ಅವ್ರು ಹೇಳ್ಕೊಂಡ್ ಮಾಡಿಲ್ಲ, ಪುಣ್ಯಾತ್ಮ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಕಲಿಯುವಂಥದ್ದು ಎಷ್ಟಿದೆ. ಅದು ನೋಡಾದ್ರೂನು ಇವತ್ತು ನಾಳೆ ನಮ್ಮ ಚಿಕ್ಕ ಚಿಕ್ಕ ಯಂಗ್ ಕಲಾವಿದ್ರು ಸೆಲೆಬ್ರಿಟಿಗಳು ಕಲಿಬಾರ್ದಾ? ನಾನು ಅವ್ರು ಆಗ್ಬೇಕು. ಅಪ್ಪು ಸರ್ ಹತ್ರ ಇದ್ದಿದ್ ಕಾರ್ ನನಗ್ ಬೇಕು ಅಂತ ಆಸೆ ಪಡ್ತಾರೆ. ಅಪ್ಪು ಸರ್ ಹಾಕೋತಾ ಇದ್ದಿದ್ ಶೂಸ್ ಬೇಕು ಅಂತ ಆಸೆ ಪಡ್ತಾರೆ. ಅಪ್ಪು ಸರ್ ಅವರ ಜೀವನ ಶೈಲಿ ಬೇಡ್ವಾ? ಅವ್ರು ಮಾಡ್ತಾ ಇದ್ದಂತ ದಾನ ಧರ್ಮ ಬೇಡ್ವಾ? ಆಯ್ತು, ನೀವು ಕೋಟ್ಯಾಂತರ ರೂಪಾಯಿ ಮಾಡದೇ ಇದ್ರು ಚಿಂತೆ ಇಲ್ಲ. ಸಣ್ಣ ಪುಟ್ಟ ಎಷ್ಟೊಂದು ಮಾಡಿ ನೀವು ಸಮಾಜದಲ್ಲಿ ಬದಲಾವಣೆ ತರಬಹುದಲ್ವಾ? 100%. ಅದು ಪ್ರಯತ್ನ ನನ್ನ ಪ್ರಕಾರ ನಡೀತಾ ಇಲ್ಲ. ಹಿರಿಯ ನಟರು ಅಥವಾ ಬೆಳೆದಿರುವಂತಹ ನಟರು, ಸ್ಟಾರ್ ನಟರು ಯಾರಿದ್ದಾರೆ, ಅವ್ರು ಮಾಡುವಂತಹ ಸಿನಿಮಾಗಳಿಗೆ ಹೋಲಿಸ್ಕೊಂತಿದ್ದಾರೆ ಬಿಟ್ರೆ ಅವರ ಜೀವನ ಶೈಲಿಯನ್ನ ಅಳವಡಿಸ್ಕೊಡ್ತಿಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ? ಖಂಡಿತ. ಅವ್ರು ಹಾಕೋ ಬ್ರ್ಯಾಂಡ್ ಬೇಕು, ಅವ್ರು ಓಡಿಸೋ ಕಾರ್ ಬೇಕು, ಅದನ್ನ ಕನ್ಸ್ ಕಟ್ತಾರೆ. ಕಟ್ಟಿ ಕನ್ಸು, ಎಲ್ರಿಗೂ ಒಂದು ಕನ್ಸಿರತ್ತೆ. ಆ ಕಾರ್ ನಾನು ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಆಯ್ತಪ್ಪ, ಫೈನ್. ಅದ್ರ ಜೊತೆಗೆ ಅವ್ರು ಮಾಡ್ತಾ ಇರೋ ಸಮಾಜ ಸೇವೆನೂ ಕೈಗೆತ್ಕೊಳ್ಳಿ ಅಲ್ವಾ? ಈಗ ದರ್ಶನ್ ಸರ್ ಅಷ್ಟು ಮಾಡ್ತಾ ಇದಾರೆ, ಅಪ್ಪು ಸರ್ ಅಷ್ಟು ಮಾಡಿ ಹೋಗಿದ್ದಾರೆ. ಅದರಿಂದ ಒಂದು ಪರ್ಸೆಂಟ್ ಕಲ್ತ್ಕೊಳ್ಳಿ, ನಮ್ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗತ್ತೆ. ಇಲ್ಲ ನನಗೆ ಇದು ಮಾತ್ರ ಬೇಕು, ಅದು ಬೇಡ, ಅದು ಸರಿ ಇಲ್ಲ ಅಲ್ವಾ ಅಂತ ನನಗನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.